ಹಾಯ್ ಎವ್ರಿವಾನ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನನ್ನ ಫ್ರೆಂಡು ಮದುವೆ ಇತ್ತು ತಮಿಳ್ನಾಡಲ್ಲಿ. ಜಸ್ಟ್ ಈ ವಿಡಿಯೋ ಬಂದು ಹೇಗೆ ಮದುವೆ ಮುಗಿಸ್ಕೊಂಡು ಬಂದೆ ಅನ್ನೋದು, ಇನ್ನು ಎಂಥದ್ದು ಇಲ್ಲ ಈ ವಿಡಿಯೋದಲ್ಲಿ. ಜಸ್ಟ್ ಹೋಗಿರೋದಕ್ಕೆ ವಿಡಿಯೋ ಮಾಡ್ಕೊಂಡಿರೋದಕ್ಕೆ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಜರ್ನಿ ಮಾಡಿ ಆಲ್ರೆಡಿ ಟಯರ್ಡ್ ಆಗಿತ್ತು. ಇಷ್ಟೊಂದು ಲಾಂಗ್ ನಾನು ಇದ್ದೆ ಫಸ್ಟ್ ಹೋಗಿರೋದು. ಗೋವಾ ಹೋಗಿದ್ದೆ. ಗೋವಾ ಬಿಟ್ಟರೆ ಇದೇ ಅಷ್ಟು ಲಾಂಗ್ ಅನಿಸಿದ್ದು ನನಗೆ. ನನ್ನ ಫ್ರೆಂಡ್ ಒಬ್ಳಿಗೆ ಕನ್ನಡ ಬಿಟ್ಟರೆ ಇನ್ನು ಅಲ್ಲಿ ಯಾರಿಗೂ ಕನ್ನಡ ಬರಲ್ಲ, ಮತ್ತು ಅವ್ರ ಫ್ಯಾಮಿಲಿಲಿ ಒಬ್ಬೊಬ್ರಿಗೆ ಕನ್ನಡ ಅಷ್ಟೇ ಬರ್ತಾ ಇದ್ದಿದ್ದು. ನಾವೇನು ಹೇಳ್ತಿದ್ದೀವಿ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವ್ರು ಏನು ಹೇಳ್ತಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಥರ ಆಗೋಯ್ತು ನಮಗೆ ಅಂತ ಒಂದು ರೂಮ್ ಬುಕ್ ಮಾಡಿಕೊಟ್ಟಿದ್ರು. ಯಾಕೆ ಅಂದರೆ ಮೇಕ್ ಓವರ್ ನಾನೇ ಸಜೆಸ್ಟ್ ಮಾಡಿದ್ದು, ಹಂಗಾಗಿ ನನಗೆ ಗೊತ್ತಿರೋ ಮೇಕ್ ಓವರೇ ಇವರು. ಹಂಗಾಗಿ ನಾನು ಅವರು ಇಬ್ಬರೇ ಕನ್ನಡದವರು. ಅವರಿಗೆ ಕನ್ನಡ ಬರ್ತಿಲ್ಲ, ನಮಗೆ ತಮಿಳು ಬರ್ತಾ ಇಲ್ಲ, ಎಲ್ಲ ಇಂಗ್ಲಿಷ್ ಬ್ಯಾಲೆನ್ಸ್, ಇಂಗ್ಲೀಷಲ್ಲಿ ಬ್ಯಾಲೆನ್ಸ್. ಗೋ ವೇಟ್. ನನ್ನ ನೈಟ್ ರಿಸೆಪ್ಷನ್ ಲುಕ್ ಈ ಥರ ಇತ್ತು. ಈ ಥರ ಮೇಕಪ್ ಮಾಡಿಸ್ಕೊಂಡಿದ್ದೆ. ನಿಮ್ಮ ಮನೇಲಿ ಯಾವುದೇ ರೀತಿ ಫಂಕ್ಷನ್ ಆದರೆ ನೀವು ಮೇಕ್ ಓವರ್ ಹುಡುಕ್ತಾ ಇದ್ದೀರಾ ಅಂದರೆ ನಾನು ಸಜೆಸ್ಟ್ ಮಾಡೋದು ರೇಷ್ಮಾ ರಾಜ್ ಮೇಕ್ ಓವರ್ ಅಂತ. ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ನಾನು ಮೆನ್ಷನ್ ಮಾಡಿರ್ತೀನಿ. ಇದಾಗಿತ್ತು ನನ್ನ ಪುಟ್ಟ ಮಿನಿ ಲಾಗ್. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮಿನಿ ಲಾಗಲ್ಲಿ ಸಿಗೋಣ. ಬಾಯ್.